ಇಲ್ಲೆಲ್ಲ ಅಮಾಯಕರ ಹತ್ರ ನೀವು ಬರಬೇಡಿ ಅಷ್ಟೇ ನೀವು ಮೇಡಮ್ ಲೇಡೀಸ್ ನಮಗೂ ಎಲ್ಲ ಗೊತ್ತು ಹೋಗಿ ಅಂದ್ರೆ ಈಗ ನಾನೇ ಹೋಗ್ತೀನಿ ಅವ್ರು ಮಾತಾಡ ಕರೆಕ್ಟ್ ಮಾತಾಡಿ ನಿಮ್ಮ ಮನೆಗೆ ಬಂದಿದ್ದೆ ನಾವು ಮೇಡಮ್ ಪಬ್ಲಿಕ್ ಅರ್ಥ ಮಾಡ್ಕೊಂಡು ನೀವು ಕರೆಕ್ಟ್ ಮಾತಾಡ ಕಲಿಬೇಕು ನೀವು ಕರೆಕ್ಟ್ ಮಾತಾಡ್ತೀರಿ ಒಂದು ನಿಮಿಷ ನೀವು ಒಂದು ಜೆರಾಕ್ಸ್ ತಗೊಂಡು ಟಪಾಲಿ ಕೊಡಿ ಟಪಾಲಿ ಕೊಡಿ ಟಪಾಲಿಂದ ಅವ್ರಿಗೆ ಬರ್ಲಿ ಟಪಾಲಿ ಬರುತ್ತೆ ಅದೇನಿದೆ ನೀವು ಡಾಕ್ಯುಮೆಂಟ್ ಇದ್ರೆ ಅವ್ರ ಹತ್ರ ಅವೈಲಬಲ್ ಇದ್ರೆ ಕೊಡ್ತಾರೆ ಮನವಿ ಕೊಟ್ಟಿರೋದು ನಿಮಿಷ ಒಂಬತ್ತನೇ ವಾರ್ಡಲ್ಲಿ ಕೇಳಿ ಕೊಟ್ಟಿವಿ ಅವರು ಮತ್ತೆ ನಡೆಸ್ತಾನೆ ಇದ್ದಾರೆ ಅಬಕಾರಿಯಿಂದ ಈಗ ನಿಮ್ಮ ಟ್ರೇಡ್ ಲೈಸೆನ್ಸ್ ನೀವು ಕ್ಯಾನ್ಸಲ್ ಮಾಡಮ್ಮ ಅಬಕಾರಿ ನಾವು ಕ್ಯಾನ್ಸಲ್ ಮಾಡ್ತೀವಿ. ಆಯ್ತು ಸರ್ ಆಯ್ತು ಬನ್ನಿ ನೀವು ಈಗ ನೀವು ಅಧಿಕಾರಿ ನಿಮ್ಗೆ ಸಂಬಳ ಕೊಡುತ್ತೆ ಸರ್ಕಾರದಿಂದ ತಪ್ಪು ಇದು ನೀವು ಮಾಡ್ತಿರೋದು ಆಯ್ತಾ ಬೇರೆ ಎಷ್ಟೋ ನಡೀತಿದೆ ಅಲ್ಲೋ ಮೇಡಮ್ ನೀವು ಬ್ಯಾನರ್ ಹಾಕಿಲ್ಲ ಅಬ್ಜೆಕ್ಷನ್ ಆಗಿಲ್ಲ ನಮ್ಮ ಲೋಕಲ್ ಆಗಿರೋದ್ರಿಂದ ನಾವು ನಿಮ್ಮನ್ನು ಹುಡ್ಕೊಂಡು ಬೇರೆ ಕಡೆ ಇಲ್ಲೇ ಲೋಕಲ್ ಅಲ್ಲೇ ನೋಡಿ ಹೇಳಿ ಮೇಡಮ್ ಯಾಕೆ ನಿಮಗೆಲ್ಲ ಗೊತ್ತಿಲ್ವಾ ಬಂದಿದ್ದೀರಲ್ಲ ನಮ್ಗೆ ಗೊತ್ತಾಗಿದ್ದಕ್ಕೆ ಇದು ಕ್ಯಾನ್ಸಲ್ ಕಂಡೀಷನ್ ಸಾಕು ಇದನ್ನ ಒಂದು ಅದೇನಿದೆ ನಡೀರಿ ಅನ್ಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ನೀವು ಮಾತು ಕಡಿಮೆ ಮಾಡ್ಕೊಳ್ಳಿ ಅನ್ಯಾಯ ಆಗೋದ್ ಬಿಟ್ಟು ಇಲ್ಲಿ ಬಂದಿದ್ದೀರಾ ನೀವು ಅನ್ಯಾಯ ಮೇಡಮ್ ಆಗಿರೋದು ನೀವು ತುಂಬಾ ಮಾತಾಡ್ತಾ ಇದ್ದೀರಾ ನಾನೇನ್ ಮಾತಾಡ್ತಿಲ್ಲ ಒಂದ್ ನಿಮಿಷ ಒಂದ್ ಲೆಟರ್ ಮುಗಿಯೋದು ಇದೆಲ್ಲ ಬೇಕಾಗಿತ್ತ ಅಂತ ನಾನು ಹೇಳ್ತಿರೋದು ಆಯ್ತು ಮಾಡ್ಕೊಳ್ಳಿ ನಾವಿಲ್ಲೇನ್ ತಪ್ಪೇನ್ ಮಾಡಿಲ್ಲ ಮಾಡಿಲ್ಲ ಇದೆಲ್ಲ ಅವಶ್ಯಕತೆ ಇಲ್ಲ ಅನ್ಯಾಯ ನಡೆಯೋ ಕಡೆ ಹೋಗಿ ನೋಡಿ ನಿಮ್ದು ರಿಕ್ವೆಸ್ಟ್ ಬಂದಿಲ್ಲ ನಾನೇನ್ ಹಿಂಗ್ ಹೇಳಿದ್ರು ಅನ್ಸುತ್ತೆ ಇದೆಲ್ಲ ಏನ್ ತಿಳ್ಕೋಬೇಕಾಗಿತ್ತು ಸರ್ ಈ ತರ ಮಾಡ್ಬೇಕಮ್ಮ ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ಒಂದ್ ನಿಮಿಷ ಮಕ್ಕಳಿಗೆಲ್ಲ ಇದು ನಮ್ದೊಂದು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇದೆ ಬೇರೆ ಎಷ್ಟೊಂದು ನಡೀತಿದೆ ಅಲ್ಲೆಲ್ಲ ಹೋಗಿ ನೋಡಿ ಮಾತಾಡಿ ಇದ್ ಮಾಡಿ ಅಂದ್ರೆ ನಾನು ಹೇಳೋದಮ್ಮ ಒಂದ್ ನಿಮಿಷ ಈಗ ನಾನು ಹೇಳೋದಂದ್ರೆ ಕ್ಯಾನ್ಸಲ್ ಮಾಡೋ ಅಮ್ಮ ಈಗ ನೀವು ಇಲ್ಲಿಗೆ ಅಧಿಕಾರಿ ಬೇರೆಯವ್ರೇನೋ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರದ್ದು ನೋಡಿ ಬೇರೆಯವ್ರಲ್ಲ ನಮ್ಮಿಂದ ಐಆರ್ ಆಫೀಸರ್ ಗಳು ಇರ್ತಾರೆ ನಾನು ಇಲ್ಲಿ ಇನ್ಸ್ಪೆಕ್ಟರ್ ಅಷ್ಟೇ ಹೌದಮ್ಮ ಈಗ ನಾನು ಹೇಳೋದಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ವರ್ಕಿಂಗ್ ಲೈಸೆನ್ಸ್ ಇದು ಮಾಡ್ತಾರೆ ಇಶ್ಯೂ ಮಾಡ್ತಾರೆ ಬಾರ್ಗೆ ನಾನು ಕೌನ್ಸಿಲರ್ ಗಳು ಪರ್ಮಿಷನ್ ಕೊಟ್ಟಿದಾರಲ್ಲ ಕೌನ್ಸಿಲರ್ಸ್ ಪರ್ಮಿಷನ್ಸ್ ಅಲ್ಲ ಏರಿಯಾದವರು ಕೌನ್ಸಿಲರ್ಸ್ ಪರ್ಮಿಷನ್ಸ್ ಸರ್ಕಾರದಿಂದ ತಪ್ಪು ಇದು ನೀವು ಮಾಡ್ತಿರೋದು ಆಯ್ತಾ ಬೇರೆ ಎಷ್ಟೋ ನಡೀತಿದೆ ಅಲ್ಲೋ ಮೇಡಮ್ ನೀವು ಬ್ಯಾನರ್ ಹಾಕಿಲ್ಲ ಅಬ್ಜೆಕ್ಷನ್ ಆಗಿಲ್ಲ ನಮ್ಮ ಲೋಕಲ್ ಆಗಿರೋದ್ರಿಂದ ನಾವು ನಿಮ್ಮನ್ನು ಹುಡ್ಕೊಂಡು ಬೇರೆ ಕಡೆ ಇಲ್ಲೇ ಲೋಕಲ್ ಅಲ್ಲೇ ನೋಡಿ ಹೇಳಿ ಮೇಡಮ್ ಯಾಕೆ ನಿಮಗೆಲ್ಲ ಗೊತ್ತಿಲ್ವಾ ಬಂದಿದ್ದೀರಲ್ಲ ನಮ್ಗೆ ಗೊತ್ತಾಗಿದ್ದಕ್ಕೆ ಇದು ಕ್ಯಾನ್ಸಲ್ ಕಂಡೀಷನ್ ಓದಿ ಮಾಡಿ ತೊಂದ್ರೆ ಇಲ್ಲ ಅರೆ ಇಷ್ಟು ಇದಕ್ಕೆ ಇಷ್ಟೆಲ್ಲ ಬೇಡ ಅಂತ ಹೇಳ್ತಿರೋದು ಅನ್ಯಾಯ ನಡೆಯೋ ಕಡೆ ಹೋಗಿ ನೋಡಿ ಅನ್ಯಾಯ ಲೆಟರ್ ಕೊಟ್ಟಿದ್ದಾರೆ ಆಯ್ತು ಬಿಡಿ ಅವಶ್ಯಕತೆ ಇಲ್ಲ ಲೆಟರ್ ಕೊಟ್ಟ ಮುಗಿತಿದೆಲ್ಲ ಏತಕ್ಕೆ ಅಂತ ಹೇಳ್ತಿರೋದು ಹೋಗಿ ಅನ್ಯಾಯ ಕಡೆ ಮಾಡೋ ಕಡೆ ಹೋಗಿ ಮೇಡಮ್ ಎಲ್ಲಾ ಕಡೆನೂ ಹೋಗ್ತೀವಿ ಬಾರ್ಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ವಿಚಾರ ಅದೇ ಸರ್ ಬಂದು ಮೊನ್ನೆ ಸರ್ ಮಾತಾಡಿದ್ರು ಕಮಿಷನರ್ ಹತ್ರ ಯಾರು ಅರ್ಜಿ ಕೊಟ್ಟಿದ್ ಮೇಡಮ್ ಬಂದ್ ಮಾತಾಡಿಲ್ಲ ನಾನು ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಇನ್ನೂ ತಲುಪಿಲ್ಲ ನಾನು ಬಂದಿಲ್ಲ ಎಲ್ಲಿ ಶುಕ್ರವಾರ ಲೈಸೆನ್ಸ್ ಇಶ್ಯೂ ಮಾಡಿದ್ಯಾರಮ್ಮ ಇನ್ನೂ ಇಶ್ಯೂ ಆಗಿಲ್ಲ ಸರ್ ಆಗಿದೆ ಇಲ್ಲಿ ಪ್ರೋಸೆಸ್ ಆಗಿದೆ ಅಲ್ಲೇ ಇದೆ ನೋಡಿ ಕೊಟ್ಬಿಟ್ಟು ಇನ್ನೂ ಪ್ರೊಸೆಸ್ ಅಂದಿರ ನೋಡಿ ಹೆಂಗಮ್ಮ ಹೆಂಗಿಲ್ಲ ಆ ಕಡೆ ಅದನ್ನ ಹೇಳ್ಬೇಕಲ್ಲಮ್ಮ ಇಶ್ಯೂ ಮಾಡಿದ್ಯಾರು ನಾವು ಕೇಳ್ತೇವೆ ಲೈಸೆನ್ಸ್ ಇಶ್ಯೂ ಮಾಡಿದ್ಯಾರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಕೊಟ್ಟಿದೀವಿ ಎಲ್ಲ ಅಕ್ಕಪಕ್ಕ ಎಲ್ಲ ವಿಚಾರಿಸ್ಬಿಟ್ಟು ಯಾರನ್ನ ಅಕ್ಕಪಕ್ಕ ಅಲ್ಲಿಗೂ ಅಕ್ಕಪಕ್ಕ ಸ್ಕೂಲಿಂದ ಎಷ್ಟು ದೂರ ಐತೆ ಅಂತ ಹೇಳ್ಬಿಟ್ಟು ಅಳತೆ ಮಾಡಿರೋಂತ ನಕ್ಷೆ ಇಲ್ಲ
ಸರ್ ಅಬಕಾರಿ ಮೇಲೆ ಕೊಟ್ಟಿದ್ದಾರಲ್ಲ ಯಾರು ಅಬಕಾರಿಯಿಂದ ಕೊಟ್ಟಿಲ್ಲ ಲೈಸೆನ್ಸ್. ಕೊಟ್ಟಿದ್ದಾರೆ. ಈಗ ನಾನು ಹೇಳೋದಮ್ಮ, ನೀವು ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದೀರಲ್ಲ, ನೀವು ಅಷ್ಟೇ ನಿಮ್ಮದೇ ಜವಾಬ್ದಾರಿ. ಯಾಕಂದ್ರೆ ಇಲ್ಲ ಇದು ಕ್ಯಾನ್ಸಲ್ ಮಾಡಿ ಕಂಡೀಷನ್ ಓದಿ ನಾವು ಕೊಡಕ್ಕೂ ಇದೆ. ಮತ್ತೆ ಇನ್ನೊಂದು ವಾರ್ಡ್ ನಂಬರ್ 9ರಲ್ಲಿ ಈಗ ಕಂಪ್ಲೇಂಟ್ ಆಯಿತು, ಕೊಟ್ಬಿಟ್ಟಿದ್ವಿ. ಈಗ ಅಕ್ಕಪಕ್ಕ ಕಂಪ್ಲೇಂಟ್ ಬಂದಿತ್ತು. ಈಗ ನಾವು ಕೇಳಂತದಮ್ಮ, ಈ ಲೈಸೆನ್ಸ್ ಯಾವಾಗ ಕ್ಯಾನ್ಸಲ್ ಮಾಡ್ತೀರಾ? ಅದಕ್ಕೆ ಈಗಲೇ ಮಾಡ್ತೀವಿ. ಮಾಡ್ಬಿಟ್ಟು ಅದೇನಾಯ್ತು ದಯವಿಟ್ಟು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋ ಬರ್ಬೇಕು. ಆಯ್ತು, ಕೊಡ್ತೀವಿ. ನಮಸ್ತೆ, ಥ್ಯಾಂಕ್ ಯು. ತಗೊಳ್ಳಿ ಸರ್ ಮಮ್ಮಿ ಹಾಂ ತಗೊಳ್ಳಿ. ಆ ಕಡೆ ನೋಡೋಣ. ಈ ಕಡೆ ನೋಡಿ ಮೇಡಮ್. ಮೇಡಮ್ ಈ ಕಡೆ ನಿಮಿಷ ಓದ್ತಾವ್ರಿ ಮೇಡಮ್. ಸರ್ ಈಗ ಈ ಕಂಡೀಷನ್ ಯಾವುದೇ ಒಂದು ಇದಾದ್ರೂ ನಾವು ಕಂಡೀಷನ್ ಕೊಡಬಹುದು. ಆಲ್ರೆಡಿ ಕೊಟ್ಟು ಕ್ಯಾನ್ಸಲ್ ಮಾಡಿರೋದು ಇದು ಇದೆ ಸನ್ನಿವೇಶಗಳು. ಇದು ಕ್ಯಾನ್ಸಲ್ ಮಾಡಿ. ಬೇಕಾದ್ರೆ ವಿನಾಯಕನ 9ನೇ ವಾರ್ಡಲ್ಲಿ ಕೇಳಿ ಕೊಟ್ವಿ. ಅವರು ಮತ್ತೆ ನಡೆಸ್ತಾನೆ ಇದ್ದಾರೆ ಅಬಕಾರಿಯಿಂದ. ನಾವು ಒಂದ್ಸಲ ಈಗ ನಿಮ್ಮ ಟ್ರೇಡ್ ಲೈಸೆನ್ಸ್ ನೀವು ಕ್ಯಾನ್ಸಲ್ ಮಾಡಮ್ಮ, ಅಬಕಾರಿ ನಾವು ಕ್ಯಾನ್ಸಲ್ ಮಾಡ್ತೀವಿ. ಆಯ್ತು ಸರ್. ಆಯ್ತು ತಗೊಳ್ಳಿ. ಮನವಿ ಮೇಡಮ್, ಒಂದು ನಿಮಿಷ ಮನವಿ ಪತ್ರ ಕೊಟ್ಟಿರ್ತೀವಿ, ಅವ್ರ ಫೋಟೋ ತಗೊಂಡ್ಬಿಡ್ತಾರೆ. ಸರಿ ಹಿಂಗೆ ಹೇಳಿದ್ರು ಆಗ್ತಿರ್ತಾರೆ. ಇದೆಲ್ಲ ಏನ್ ತಿಳ್ಕೊಬೇಕಾಗಿತ್ತು ಸರ್? ಈ ತರ ನಮ್ಮ ಮಾಡ್ಬೇಕಮ್ಮ, ಯಾಕಂದ್ರೆ ಮಕ್ಕಳ ಸರ್ ಜವಾಬ್ದಾರಿ. ಒಂದ್ ನಿಮಿಷ ಪಬ್ಲಿಕ್ಸ್ ಸರ್ ಮಕ್ಕಳಿಗೆಲ್ಲ ನಾನೊಂದು ಇದು ನಮ್ದೊಂದು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇದೆ. ಬೇರೆ ಎಷ್ಟೊಂದು ನಡೀತಿದೆ, ಅಲ್ಲೆಲ್ಲ ಹೋಗಿ ನೋಡಿ ಮಾತಾಡಿ ಇದ್ ಮಾಡಿ. ಅಂದ್ರೆ ನಾನು ಹೇಳೋದಮ್ಮ, ಒಂದ್ ನಿಮಿಷ ಈಗ ನಾನು ಹೇಳೋದಂತಂದ್ರೆ ಕ್ಯಾನ್ಸಲ್ ಮಾಡೋ ಅಮ್ಮ, ಇದಿದೆ. ಈಗ ನೀವು ಇಲ್ಲಿಗೆ ಅಧಿಕಾರಿ, ಬೇರೆಯವ್ರೇನೋ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರದ್ದು ನೋಡಿ ನಮ್ಮ ಸರ್ ಬೇರೆಯವ್ರು ಅಂತಲ್ಲ, ನಮ್ಮಿಂದ ಹೈಯರ್ ಆಫೀಸರ್ಗಳು ಇರ್ತಾರೆ. ನಾನು ಇಲ್ಲಿ ಅಷ್ಟೇ. ಹೌದಮ್ಮ, ಈಗ ನಾನು ಹೇಳೋದಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಬರ್ತೀನಿ ಲೈಸೆನ್ಸ್ ಇದು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ ಬಾರ್ಗೆ. ನಾನು ಓದಿರೋದು ಕೌನ್ಸಿಲರ್ಗಳು ಪರ್ಮಿಷನ್ ಕೊಟ್ಟಿದಾರಲ್ಲ, ಕೌನ್ಸಿಲರ್ಸ್ ಪರ್ಮಿಷನ್ಸ್ ಎಲ್ಲ ಏರಿಯಾದವರು ಕೌನ್ಸಿಲರ್ಸ್ ಪರ್ಮಿಷನ್ಸ್ ಎಲ್ಲ ಬೇಕಾಗಿರೋದು. ಹ್ಮ್. ಅಧಿಕಾರಿ ಯಾರು, ಸೈನ್ ಪವರ್ ಯಾರು, ಡಿಜಿಟಲ್ ಸೈನ್ ಪವರ್ ಯಾರು, ಕಮಿಷನರ್ದು ಬಂದು ಅಧ್ಯಕ್ಷರು ಮಾಡಕ್ಕಾಗುತ್ತೆ ನಮ್ಮ ಕಮಿಷನರ್ದು ಅಧ್ಯಕ್ಷರು ಮಾಡಕ್ಕಾಗುತ್ತೆ ನಮ್ಮ ಈಗ ನಾನು ಹೇಳೋದು ಸೈನ್ ಅಧ್ಯಕ್ಷರು ಮಾಡಕ್ಕಾಗುತ್ತೆ. ಸರಿ ಹೆಚ್ಚಿಗೆ ಮಾತು. ಈಗ ನಾನು ಹೇಳೋದು ಅಷ್ಟೇ ನಮ್ಮ, ನಾನು ಕೇಳಂತದೆ ನಾನು ಹೇಳಿದೆ ಕ್ಯಾನ್ಸಲ್ 4 ಜನ ಒಂದ್ ನಿಮಿಷ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗುತ್ತೆ. ಈಗ ಒಂದು ಬಾರು, ಯಾರೋ ಬಾರಿಂದ ಕುಡ್ಕೊಂಡ್ ಬಂದು ಮಕ್ಕಳ ಮೇಲೆ ಬಿದ್ದೋಗಿ ಗೊತ್ತು ಏನಾದ್ರು ಒಳ್ಳೇದು ಬಾರ್ದು ಇಡಬಾರ್ದು ಗೊತ್ತಾಯ್ತು. ನೀವು ಬೇರೆಯವ್ರ ವಿಚಾರ ಬೇಡಮ್ಮ, ನಾವು ಕೇಳ್ತಾ ಇರೋಂತ ನಮ್ಮ ಸರ್ ಸಂಘಟನೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಈ ಒಂದು ಹೇಳಿದ್ರಲ್ಲ. ಕಚೇರಿಗೆ ಬರ್ತಿರೋದು ಇದೇ ಮೊದಲ ಬಾರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಈ ಟ್ರೇಡ್ ಲೈಸೆನ್ಸ್ ಯಾರು ಕೀರ್ತಿಗೌಡ ಮಾಡ್ಕೊಂಡಿದ್ದಾರೆ ಬಾರು, ಆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಇಲ್ಲ ಕಮಿಷನರ್ ಹೇಳಿದ್ರು ಕ್ಯಾನ್ಸಲ್ ಮಾಡಿ ಅಂತ ಮೊನ್ನೆ ಹೇಳಿದ್ರು. ಈಗ 3 ದಿವಸ ಲೀವ್ ಇರೋದ್ರಿಂದ ಮಾಡಕ್ಕಾಗಿಲ್ಲ. ಮಾಡಿ ಅದೇನಾಯ್ತು ವರದಿ ಕೊಡಿ. ಕಮಿಷನರ್ ಅವ್ರು ನನಗೆ ಹೇಳಿದ್ರು, ಅಂದ್ರೆ 2 ಅವರ್ಸ್ ಬ್ಯಾಕ್ ಹೇಳಿದ್ರು, ಇಲ್ಲಿ ನೋಡಿ ಅಂತ ಹೇಳಿದ್ರು. ಸರಿ ಸರ್ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದೆ. ಆಯ್ತು, ಒಳ್ಳೇದಾಗ್ಲಿ. ದಯವಿಟ್ಟು ಕ್ಯಾನ್ಸಲ್ ಮಾಡಿ ವರದಿ ಕೊಡು. ನಮಸ್ತೆ. ಎಲ್ಲಿ ಹೆಂಗ್ ಹುಡ್ಕೊಂಡ್ ಬಂದಿದ್ದೀರಿ? ಲೈಸೆನ್ಸ್ ತಗೊಂಡಿದೀವಿ, ಕ್ಯಾನ್ಸಲ್ ಮಾಡೋ ಇದೆ ಕಂಡೀಷನ್ ಇದೆ ಸರ್. ಬೇರೆ ಕಡೆ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ನೋಡಿ ಫಸ್ಟ್. ಮಾಹಿತಿ ಇಲ್ಲಿ ಹೆಂಗ್ ಹುಡ್ಕೊಂಡ್ ಬಂದ್ರಿ, ಹೋಗಿ ಹುಡ್ಕೊಂಡ್ ಬನ್ನಿ ನೀವು. ಅಲ್ಲ ಮೇಡಮ್, ಈಗ ನೀವು ಅಧಿಕಾರಿ, ನಿಮ್ಗೆ ಸಂಬಳ ಕೊಡುತ್ತೆ ಸರ್ಕಾರದಿಂದ. ತಪ್ಪು ಇದು ನೀವು ಮಾಡ್ತಿರೋದು ಆಯ್ತಾ? ಬೇರೆ ಕಡೆ ಎಷ್ಟೋ ನಡೀತಿದೆ ಅಲ್ಲೋ ಮೇಡಮ್ ನೀವು ಬ್ಯಾನರ್ ಹಾಕಿಲ್ಲ, ಅಬ್ಜೆಕ್ಷನ್. ಏನ್ ಬ್ಯಾನರ್ ಸರ್? ಬೇರೆ ಕಡೆ ಆಗಿಲ್ಲ, ನಮ್ಮ ಲೋಕಲ್ ಆಗಿರೋದ್ರಿಂದ ನಾವು ನಿಮ್ಮನ್ನು ಸರ್ ಹುಡ್ಕೊಂಡು ಬೇರೆ ಕಡೆ ಇಲ್ಲೇ ಲೋಕಲ್ ಅಲ್ಲೇ ನೋಡಿ ಇಲ್ಲಿ ನಡೀತಾ ಇದೆ, ತೋರ್ಸಿ. ಗೊತ್ತಿದ್ರೆ ಹೇಳಿ ಮೇಡಮ್. ಯಾಕೆ ನಿಮಗೆಲ್ಲ ಗೊತ್ತಿಲ್ವಾ? ಇಲ್ಲಿ ನಮ್ಗೆ ಮಾತ್ರ ಗೊತ್ತಿಲ್ಲ ಇವತ್ತು ಮೇಡಮ್, ಬಂದಿದ್ದೀರಲ್ಲ. ನಮ್ಗೆ ಗೊತ್ತಾಗಿದ್ದಕ್ಕೆ ಬಂದಿರೋದು ಇದು ಕ್ಯಾನ್ಸಲ್ ನಿಮ್ಗೆ ಯಾವ್ದಾದ್ರು ಮಾಹಿತಿ ಗೊತ್ತಿದ್ರೆ ಹೇಳಿ. ಕಂಡೀಷನ್ ಓದಿ ಮಾಡಿ, ತೊಂದ್ರೆ ಇಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ ಒಂದ್ ಮಾಡ್ಬಿಡಿ. ನಿಮಿಷ, ಒಂದ್ ಲೆಟರ್ ಮುಗಿಯೋದು ಇದೆಲ್ಲ ಬೇಕಾಗಿತ್ತಾ ಅಂತ ನಾನು ಹೇಳ್ತಿರೋದು. ಅವ್ರ ಅವಶ್ಯಕತೆ ಇದೆ. ಪ್ರೊಸೀಜರ್ ಮಾಡ್ಕೊಟ್ಟಿದ್ದೀರಲ್ಲ, ಅವ್ರು ಮಾಡಿರಲ್ಲ. ಆಯ್ತು ಮಾಡ್ಕೊಳ್ಳಿ, ನಾವಿಲ್ಲೇನ್ ತಪ್ಪೇನ್ ಮಾಡಿಲ್ಲ. ಮಾಡಿ ಮೇಡಮ್, ಅಷ್ಟೇ ಮುಗಿಸ್ಬಿಡಿ. ಸುಮ್ನೆ ಮಾಡ್ತೀನಿ ಅಂತ ಹೇಳಿ. ಸರ್ ಕೇಳಿ ಇಲ್ಲಿ, ನಾನು ಇಲ್ಲಿ ಮಾಡಿದ್ರೆ ಅಂತ ಯಾರು ವಾದ ತಪ್ಪು ಮಾಡ್ತಾ ಇಲ್ಲ ಮಾಡಿಲ್ಲ, ಮೇಡಮ್. ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೌದು, ನಮ್ಗೆ ಹೇಳ್ತೀನಿ. ಅವಶ್ಯಕತೆ ಅನ್ಯಾಯ ಇದೆ. ನಡೆಯೋ ಕಡೆ ಹೋಗಿ ನೋಡಿ. ಮೇಡಮ್ ನಾನು ಆಲ್ರೆಡಿ ಕೊಟ್ಟಿದ್ದೆ, ನೀವು ಅದನ್ನ ಹೆಂಗ್ ಮಾಡಿಲ್ಲ, ಇವಾಗ ಹೆಂಗ್ ಮಾಡ್ಕೊಟ್ಟಿದ್ದೀರಾ ಇದನ್ನ? ನಿಮ್ದು ರಿಕ್ವೆಸ್ಟ್ ಅಲ್ಲ, ಇವಾಗ ಬಂದಿಲ್ಲ, ನಾನು ಏನ್ ಬಂದಿಲ್ಲ, ನಾನೇ ನಿಮ್ಗೆ ಎದುರು ಬಂದು ಕೊಟ್ಟಿದ್ದೀನಿ ನಿಮ್ದು ಸಾಕು. ನಾವು ಅಲ್ಲ ಇದನ್ನ ಒಂದು ಬ್ಯಾನರ್ ಆಗಿಲ್ಲ, ಅಬ್ಜೆಕ್ಷನ್ ಸೆಟ್ 15 to 30 days ನಮ್ಗೆ ಯಾರು ಮಾಹಿತಿ ಇಲ್ಲ, ಸ್ಪಾಟ್ ಮೆಜರ್ ಇಲ್ಲ, ಇದ್ದಿದ್ರೆ ಕೊಡಿ, ನೀವು ದಾಖಲೆ ತೋರಿಸ್ಬಿಡಿ, ನಾವು ಸರ್, ನೀವು ಮಾಡ್ತೀವಿ. ರಿಕ್ವೆಸ್ಟ್ ಕೊಟ್ಟಿದ್ದೀರಲ್ಲ, ಇವಾಗ ತಗೊಂಡು ಅದನ್ನ ದಯವಿಟ್ಟು ನಿಮ್ದು ತಪ್ಪಿದೆ ಸರ್. ಗುರುವಾರ ಬಂದಿರ್ತಾರೆ ನೀವು, ನನ್ನ ಹತ್ರ ಬಂದಿದ್ದೀರಾ? ನಾನೇ ನಿಮ್ ಕೈ ಕೊಟ್ಟಿದ್ದೀನಿ. ಎಲ್ಲಿ ಕೊಟ್ಟಿದ್ದೀರಾ? ನಿಮ್ ಕೈ ಕೊಟ್ಟು ನೀವೇ ಸ್ವೀಕಾರ ಮಾಡಿದ್ದೀರಾ? ಅದಕ್ಕೆ ಕ್ಯಾಮ್ರಾ ತರಿಸಿ ಕೊಟ್ಟಿಲ್ಲ ಅಂದ್ರೆ ನಾನು ಏನ್ ಒಂದ್ ಮಾಡ್ಲಿ? ನಿಮಿಷ, ಹೈಯರ್ ಆಫೀಸರ್ ನಮ್ಗೆ ಇದ್ದಾರೆ. ನೀವ್ ಏಕಾಏಕಿ ಹಿಂಗ್ ಬಂದ್ ನನ್ ಕೇಳಿದ್ರೆ ನಾನು ಒಬ್ಬಳೇ ಇಲ್ಲ. ನೀವು ಇವಾಗ ಸೀನಿಯರ್ ಒಂದ್ ನಿಮಿಷ ಸರ್, ಸೀನಿಯರ್ ಆಗ್ಬಿಟ್ಟು ನನ್ಗಿರುತ್ತಾ ಇಲ್ಲ ರೆಸ್ಪಾನ್ಸಿಬಿಲಿಟಿ?
ಕಮಿಷನರ್ ನೀವು ಅಲ್ವಾ? ನೀವು ಇವಾಗ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ದೀರಾ? ರೂಲ್ಸ್ ಫಾಲೋ ಮಾಡಿದ್ದೀರಾ? ಅವ್ರು ಹೇಳಿದ್ರೆ ನೀವು ಮಾಡ್ಬಿಡ್ತೀರಾ? ಯಾರು ಸರ್, ಮಾಡ್ತಾರೆ? ನೀವು ಮಾಡ್ತಿರೋದು ಸರಿ ಇಲ್ಲ. ಇದನ್ನ ನೀವು ಫಾಲೋ ಮಾಡಿದ್ದೀರಾ ರೂಲ್ಸ್? ಏನ್ ರೂಲ್ಸ್ ಅದು? ನೀವು ಅಲ್ಲಿ ಇಲ್ಲಿ ಇರೋರು ಯಾಕೆ ಕಂಡೀಷನ್ ಓದಿದ್ದೀರಾ ನೀವು? ಅದೆಲ್ಲ ಬೇಡ, ಆಜು ಬಾಜುದಾರರಿಗೆ ನೀವು ತಗೊಂಡಿದ್ದೀರಾ? ಹಾ? ತಗೊಂಡಿದ್ದೀರಾ? ಆಜು ಬಾಜುದಾರರಿಗೆ ಸರ್, ಸೈನ್ ಇಲ್ಲಿ ತಗೊಂಡಿದ್ದೀರಾ? ಇಲ್ಲಿ ಹೆಂಗ್ ನಡೀತಿದೆ ಹಂಗ್ ನಾವು ಮೂವ್ ಮಾಡ್ಕೊಂಡು ಹೋಗ್ತೀವಿ. ಹೆಂಗ್ ನಡೀತಿದೆ ಹೆಬ್ಬಗೋಡಿಯಲ್ಲಿ? ಹೆಂಗ್ ನಡೀತಾ ಇದೆ? ನಾವು ಒಂದ್ ನಿಮಿಷ ಕೇಳಿ ಇಲ್ಲಿ. ತಗೊಂಡೇ ಇಲ್ಲ. ಆಜು ಬಾಜು ಅಂದ್ರೆ ನಾವು ರಾಮನಗರ ಕರ್ಕೊಂಡು ನೋಡಿದೀವಿ, ಅಲ್ಲೂ ಅಕ್ಕಪಕ್ಕದ ಹೋಗಿ ಫಾರ್ಮೆಟ್ ಇದೆ, ಸೈನ್ ಹಾಕ್ಸ್ಕೊಂಡ್ ಇದ್ ಮಾಡ್ತೀವಿ. ಇಲ್ಲಿ ಪ್ರೊಸೀಜರ್ ಇಲ್ಲ, ಅಲ್ಲ ನೀವ್ ಹೇಳಿದ್ರಲ್ಲ ಮಾಡಿದ್ರಿ ಅಂತ. ಪ್ರೊಸೀಜರ್ ಯಾರು ಮಾಡ್ತಿಲ್ಲ. ಅಲ್ಲಿಗೊಂದು ಸರ್ಕಾರ ಇದೆ, ಇಲ್ಲಿಗೊಂದು ಇದೆ ಮೇಡಮ್. ರಾಮನಗರಕ್ಕೆ ಒಂದು ಸರ್ಕಾರ ಇದೆ, ಇಲ್ಲೊಂದು ಬೇರೆ ಇದೆಯಾ ರೂಲ್ಸ್? ಇಲ್ಲಿ ಯಾರು ನಡ್ಕೊಂಡ್ ಬಂದಿಲ್ಲ. ಸರಿ ಮೇಡಮ್, ಕೊಟ್ಟಿದ್ದೀವಲ್ಲ ಮನೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಮೇಡಮ್, ಸ್ವೀಕಾರ ಮಾಡಿದ್ರಿ. ಆಯ್ತು, ತಗೊಂಡಿದ್ದೀರಿ. ಅಲ್ಲ ಇಷ್ಟು ಇದಕ್ಕೆ ಇಷ್ಟೆಲ್ಲ ಬೇಡ ಅಂತ ಹೇಳ್ತಿರೋದು. ಅನ್ಯಾಯ ನಡೆಯೋ ಕಡೆ ಹೋಗಿ ನೋಡಿ. ಮೇಡಮ್, ನೀವೇ ಸುಮ್ನೆ ಟೆನ್ಷನ್ ಇದ್ಯಾಕೆ ತಗೊಂತಾ ನಾನ್ ಇದ್ದೀರಿ? ತಪ್ಪು ಟೆನ್ಷನ್ ಮಾಡಿಲ್ಲ ಅಲ್ಲ, ತಾನೇ? ನೀವು ನೀವೇ ತಪ್ಪು ವಾದ ಮಾಡ್ತಾ ಇದ್ದೀರಾ? ನೀವು ತಪ್ಪು- ನೀವ್ ಯಾಕೆ ವಾದ ಮಾಡ್ತಾ ಇದ್ದೀರಾ? ನೀವು ಅನ್ಯಾಯ ಮಾಡಿದ್ದೀರಾ ಅದಕ್ಕೆ. ಯಾಕೆ ವಾದ ಮಾಡ್ತಾ ಇದ್ದೀರಾ ಈಗ ನೀವು? ಲೆಟರ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ತಗೊಂಡಿದ್ದೀನಿ, ನೀವೇ ಭಯ ಬೀಳ್ತೀರಾ ನೀವು? ಆಯ್ತು ಬಿಡಿ ಸರ್, ಲೆಟರ್ ತಗೊಂಡಿದ್ದಾರೆ. ವಾದ ಮಾಡ್ತಾ ಇದ್ದೀರಾ ನೀವು? ವಾದ ಮಾಡೋ ಅವಶ್ಯಕತೆ ಇಲ್ಲ ನಾನೇನು ಒಂದ್ ಲೆಟ್ರ್ ಕೊಟ್ರೆ ಮುಗೀತು. ಇದೆಲ್ಲ ಎಂತಕ್ಕೆ ಅಂತ ಹೇಳ್ತಿರೋದು? ಮೇಡಮ್. ಹೋಗಿ ಅನ್ಯಾಯ ಕಡೆ ಮಾಡೋ ಕಡೆ ಹೋಗಿ. ಮೇಡಮ್, ಎಲ್ಲಾ ಕಡೆನೂ ಹೋಗ್ತೀವಿ. ಸುಮ್ನೆ ನೀವು ಸರ್ ನೀವು. ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ಅಮಾಯಕರ ಹತ್ರ ನೀವು ಬರ್ಬೇಡಿ. ಯಾರು ಅಮಾಯಕರ? ಲೇಡೀಸ್ ಅಂದ್ಬಿಟ್ಟು ಬರ್ಬೇಡಿ ಅಷ್ಟೇ ನೀವು. ಮೇಡಮ್, ಲೇಡೀಸ್ ಹೋಗಿ ಈಗ ಆಯ್ತು ಅಂತ ಎಲ್ಲ ಗೊತ್ತಾಯ್ತಲ್ಲ, ಹೋಗಿ. ನಮಗೂ ಎಲ್ಲ ಗೊತ್ತು, ಎಲ್ಲರೂ ಗೊತ್ತು. ಆಫೀಸ್ ಆಯ್ತು ಸರ್, ಒಂದ್ ನಿಮಿಷ ಹೋಗಿ ಅಂದ್ರೆ ಮನೆಯೆಲ್ಲ ನೀವೇ ಮತ್ತೆ ಕರ್ಕೊಂಡ್ತಾ ಇದ್ದೀರಾ ನೀವು? ಈಗ ಹೋಗಿ ಅಂತ ನೀವು ಹೇಳಕ್ ಹೋಗ್ಬೇಡಿ. ನಾನು ಹೋಗಿ ನೀವು ಅಂತ ಕೆಲಸ ಹೇಳಿಲ್ಲ. ನಾನೇ ಹೋಗ್ತೀನಿ. ಸರ್, ಅವ್ರು ಮಾತಾಡೋ ಕರೆಕ್ಟಾಗಿ ಮಾತಾಡಿದ್ರೆ ಸರ್ ನೀವು. ರಿಕ್ವೆಸ್ಟ್ ಕೊಟ್ಟಿದ್ದೀರಾ? ಅದಕ್ಕೆ ರಿಪ್ಲೈ ಕೊಡಿ ಅಷ್ಟೇ. ಮಾತು ಯಾಕೆ ವಾದ ಮಾಡ್ತೀರಾ? ಮೇಡಮ್ ನೀವು ಹಂಗೆಲ್ಲ ಮಾತಾಡ್ಬೇಡಿ. ಸರ್, ಹೋಗಿ ಅಂದ್ರೆ ನಿಮ್ಮ ಮನೇಲಿ ಇದೆ, ನಿಮ್ಮ ಮನೆಗೆ ಬಂದಿದ್ದೆ ನಾವು. ಆಯ್ತು ಸರ್. ಹೋಗಿ ಅಂತ. ಮೇಡಮ್, ಇದು ಪಬ್ಲಿಕ್ ಪ್ಲೇಸ್ ಇದು. ಅರ್ಥ ಮಾಡ್ಕೊಂಡು ನೀವು ಕರೆಕ್ಟಾಗಿ ಮಾತಾಡೋ ಕಲಿಬೇಕು ನೀವು. ಸರ್, ಇಷ್ಟು ನೀವು ಚಿಕ್ಕ ಕರೆಕ್ಟಾಗಿ ಮಾತಾಡೋ ಕಲೀರಿ. ಹೇಳಿದ್ದು. ಬಿಡಿ ಅಣ್ಣ, ನಿಮಿಷ ಸರ್. ಅನ್ಯಾಯ ಹೋಗಿ ಅಂದ್ರೆ ಸರ್, ಮೇಡಮ್, ಈಗ ನೋಡಿ ಮನೆಗೆ ಅಂತ ಬಂದಿದ್ದೀರಾ? ಹೇಳಿದ್ದು. ಸ್ವೀಕಾರ ಮಾಡಿ. ಒಂದ್ ನಿಮಿಷ, ಇಲ್ಲಿ ನೀವು ಒಂದ್ ಜರತ್ತು ಒಂದು ಅಕ್ರಮೆಂಟ್ ಟಪಾಲಿ ಕೊಡಿ. ಟಪಾಲಿ ಅಕ್ರಮೆಂಟ್ ಅವ್ರಿಗೆ ನೋಡಿ. ಆಫ್ ಮಾಡ್ಬಿಟ್ಟು ಇಟ್ಕೊಂತೀರಾ? ಟಪಾಲಿ ಕೊಡಿ, ಟಪಾಲಿಂದ ಅವ್ರಿಗೆ ಬರ್ಲಿ. ಟಪಾಲಿ ಕಮಿಷನ್ ಸೈನ್ ಆಗಿ ಬರುತ್ತೆ. ಅಲ್ಲ ಸರ್, ಅದಕ್ಕೆ ಯಾಕೆ ಇದು ಮಾಡ್ತೀರಾ? ಟಪಾಲಿ ಕೊಟ್ಟಿಲ್ಲ. ಅದೇನಿದೆ ನಿಮ್ಗೆ ಡಾಕ್ಯುಮೆಂಟ್ ಇದ್ರೆ ಅವ್ರ ಹತ್ರ ಅವೈಲಬಲ್ ಇದ್ರೆ ಕೊಡ್ತಾರೆ. ಮನವಿ ಕೊಟ್ಟಿರೋದಿಲ್ಲ ಅದೆಲ್ಲ. ಬೇರೆ ಬೇರೆ ಅನ್ಯಾಯಗಳು ಹೋಗಿ ನೋಡಿ. ನಿಮಿಷ. ಆಯ್ತು, ಇದು ಮಾಡ್ಕೊಳ್ಳಿ. ಮೇಡಮ್, ಬನ್ನಿ ಸರ್. ಮಾತಾಡ್ಬೇಡಿ. ನೀವು ಅಷ್ಟು ಮಾತಾಡಿದ್ರೆ ಪ್ಲೀಸ್ ಸರ್, ಯಾಕೆ ಕೇಳೋ ಅಧಿಕಾರ ಇಲ್ವಾ ನಿಮ್ಗೆ? ಅನ್ಯಾಯ ನಡೀತಾ ಇದ್ರೆ ಹೇಳಿ, ಹೋಗ್ತೀವಿ ಬೇಕಾದ್ರೆ ಹೊರಡ ಯಾಕೆ ಮಾಡೋಣ. ನಿಮ್ಗೆ ಗೊತ್ತಿಲ್ವಾ? ನೀವು ಇದ್ರೆ ಹೇಳಿ, ಈಗ ನಿಮ್ಗೆ ಗೊತ್ತಾ? ಏನ್ ಬಂದ್ರಿ? ಈಗ ಇದೆ ನಾನು ಈಗ ಅನ್ಯಾಯ, ಹೇಳ್ತಾ ಇದ್ಯಾ? ಹೌದು, ಅನ್ಯಾಯ. ಏನು ನೀನ್ ಈಗ ಹೇಳಿದ್ದು? ಪಕ್ಕದಲ್ಲಿರೋದು ನಾವೇ ಮನೆ, ಆಯ್ತಾ? ನಮ್ಗೆ ಅನ್ಯಾಯ ಆಗಿದೆ, ಬಂದಿದ್ದೀವಿ, ಸರಿನಾ? ಅದಕ್ಕೆ ಮತ್ತೆ ಇನ್ನೇನ್ ಮಾಡೋದು? ಅದಕ್ಕೆ ಎಲ್ಲ ಜಾಸ್ತಿ ತಗೊಂಡ್ ಬರೋ ಅವಶ್ಯಕತೆ ಇತ್ತಾ? ಮೇಡಮ್, ನಮ್ಗೆ ಅನ್ಯಾಯ ಆಗಿದೆ, ನಾವು ಬಂದಿದ್ದೀವಿ, ಆಯ್ತಾ? ಸರಿ ಸರ್, ಅದು ಲೆಟ್ರ್ ಮುಖಾಂತರ ಕೂತು ಮಾತಾಡೋದು ಕಮಿಷನರ್ ಇದ್ರೆ ಮಾತಾಡ್ಬೋದಿಗಿತ್ತು. ಇದೆಲ್ಲ ಕ್ಯಾಮ್ರಾಗಳ ಅವಶ್ಯಕತೆ ಇತ್ತು, ನಾನು ಹೇಳ್ತಿರೋದು. ಈಗ ಅದು ಅವ್ರು ಬರ್ಬಾರ್ದಂತಾರ ನಿಮ್ ಪ್ರಶ್ನೆ? ಹಾ? ಮೀಡಿಯಾದವ್ರು ಅಲ್ಲ, ಒಂದು ಇಂಚು ವಿಷಯಕ್ಕೆ ಇಷ್ಟು ದೊಡ್ಡದು ಬೇಕಾ ಅಂತ ಚಿಕ್ಕ ವಿಷಯ, ಹೇಳ್ತಿರೋದು. ಇದನ್ನ ಚಿಕ್ಕ ವಿಷಯ ಅನ್ನಕ್ಕಾಗಲ್ಲ ಮೇಡಮ್ ಇದು. ಸರ್, ಈಗ ನಾನು ಶುಕ್ರವಾರ RH, ಶನಿವಾರ ರಜಾ, ಭಾನುವಾರ ರಜಾ ಅಂದ್ರೆ ನಾವು ಸರಿ ಮೇಡಮ್, ಆಯ್ತು. ಈಗ ಮನವಿ ಕೊಟ್ಟಿದ್ವಿ. ಹಂಗು ನಾವು ಈಗ ನೀವು ಹೇಳಿದ್ರೆ ನಾವು ಇದೇ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ನಾವು ಮೋದಿ ಬರ್ತಾರೆ ಅಂತ ಬರವಣಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಯಾವ ಆಲ್ರೆಡಿ ರಜಾನೂ ಕೊಟ್ಟಿದ್ದಾರೆ ಇಲ್ಲ. ನೋಡಿ. ನೆನ್ನೆನೂ ಬಂದು ಕೆಲಸ ಮಾಡಿದ್ವಿ ನಾವು, ಆಯ್ತಾ? ಅಲ್ಲ, ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಕೊಟ್ಟಿರ್ಬೇಕಾದ್ರೆ ಮತ್ತೆ ನಾವೇನೇನ್ ಮಾತಾಡೋದು? ಸರ್, ಈಗ ಸರ್, ರಿಕ್ವೆಸ್ಟ್ ಇಲ್ಲ ನಾವು ಕೊಟ್ಟಿದ್ದಾರೆ. ಯಾಕೆ ಹೇಳ್ಕೊಳಕ್ ಆಗಲ್ಲ ಸರ್, ಸಿಸ್ಟಮ್ ಇರುತ್ತೆ, print ಇಲ್ಲ ಮೇಡಮ್, ತಗೊಂಡ್ಬಿಡ್ತಾರೆ. ನಿಮ್ಮನ್ನ ನೀವು ಸಮರ್ಸ್ಕೊಂತೀರ, ನಮ್ಮನ್ನ ನಾವು ಸಮರ್ಸ್ಕೊಂತೀವಿ. ಆಯ್ತು ಸರ್, ಈಗ ರಿಕ್ವೆಸ್ಟ್ ಕೊಟ್ಟಿದ್ದಾರಲ್ಲ, ಅದೇನಿದೆ ಇದು ಮಾಡ್ತಾರೆ. ಅನ್ಯಾಯ ನಡೀರಿ ಅನ್ನಕ್ ನೀವ್ ಯಾರು ಮೇಡಮ್? ಸರ್, ನಡೀರಿ ಅನ್ಬೇಡಿ, ದಯವಿಟ್ಟು ಹೇಳ್ತಾ ಇದೀನಿ. ನಡೀರಿ ನೀವು ಇಲ್ಲ. ಮಾತು ಕಡಿಮೆ ಮಾಡ್ಕೊಳ್ಳಿ. ಆಯ್ತು ಸರ್. ನಾನು ಹೇಳ್ತಿರೋದು ನಡೀರಿ, ನೀವು ಹೋಗಿ ಬನ್ನಿ. ಅನ್ಯಾಯ ಆಗೋದ್ ಬಿಟ್ಟು ಇಲ್ಲಿ ಬಂದಿದ್ದೀರಾ ನೀವು? ಅನ್ಯಾಯ ಮೇಡಮ್ ಆಗಿರೋದು. ಈಗ ತುಂಬಾ ಮಾತಾಡ್ತಾ ಇದ್ದೀರಾ. ನಾನೇನ್ ಮಾತಾಡ್ತಿಲ್ಲ, ಕಡೆ ಮಾತಾಡ್ತಿದ್ದೀರಿ.